ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ರಂಗು, ಆಗಲೇ ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಮ್ಮ. ಕ್ಷಮೇನಾ? ಯಾಕಣ್ಣ? ನನಗೆ ಯಾರೂ ಕ್ಷಮೆ ಕೇಳೋ ಅಗತ್ಯ ಇಲ್ಲ. ಯಾಕಂದ್ರೆ ನಾನು ಈಗಾಗಲೇ ಇಡೀ ಜಗತ್ತನ್ನೇ ಕ್ಷಮಿಸ್ಬಿಟ್ಟಿದ್ದೀನಿ. ರಂಗು, ಇವ್ರದ್ದೇನು ತಪ್ಪಿಲ್ಲ ಅಂದರೂ ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದಾರೆ. ಅಂಥದ್ರಲ್ಲಿ ನೀವ್ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ? ಈ ಪ್ರಪಂಚದಲ್ಲಿ ಯಾರೂ ತಪ್ಪು ಮಾಡಲ್ಲ ಅಕ್ಕ. ನಮ್ಮ ಮನಸ್ಸಲ್ಲಿರೋ ಕೆಟ್ಟ ಆಲೋಚನೆ ನಮ್ಮ ಕೈಲಿ ತಪ್ಪು ಮಾಡಿಸುತ್ತೆ. ಭಾಸ್ಕರ್ ಅವರು ನನ್ನನ್ನು ತಪ್ಪಾಗಿ ನೋಡಿ ತಪ್ಪು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರು. ಆದರೆ ಅವ್ರ ಮನಸ್ಸಲ್ಲಿ ಆ ತಪ್ಪು ಆಲೋಚನೆ ಬರೋಕ್ಕೆ ಕಾರಣ ಏನು? ಅಯ್ಯೋ, ನೀನು ಏನೇನೋ ಅನ್ಕೋಬೇಡಮ್ಮ. ನಾನೇನೋ ಇನ್ವಾಲ್ವ್ ಆಗಿ ಇಂಟಿಮೇಟ್ ಆಗಿ ಡ್ಯಾನ್ಸ್ ಮಾಡ್ತಿದ್ದೆ, ಅಷ್ಟಕ್ಕೆ ನೀನು ಈ ಮಾತನ್ನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ. ತಲೆ ಯಾಕೆ ತಗ್ಗಿಸ್ತಾ ಇದ್ದೀರಾ? ನಿಮ್ಮ ಮನ್ಸಲ್ಲಿ ಬಂದ ಆಲೋಚನೆ ಏನು ಹೇಳಿ? ನಾಟಕದವಳು ಹೇಗ್ ಬೇಕಾದ್ರೂ ಬಳಸ್ಕೋಬಹುದು, ಮೈಕೈ ಮುಟ್ಟಿದ್ರು ಏನೂ ತೊಂದರೆ ಆಗಲ್ಲ ಅಂತ. ಹೌದಲ್ವಾ? ನೀವಿಲ್ಲ ಅಂದ್ರೂ ಅದೇ ಹೌದು. ನಿಮ್ ಮನ್ಸಲ್ಲಿ ಆಲೋಚನೆ ಬಂದಿದೆ ಅಂದ್ರೆ ಅದಕ್ಕೆ ಏನ್ ಅರ್ಥ ಗೊತ್ತಾ? ಮುಂಚೆಯಿಂದಾನು ಅಷ್ಟೇ, ಹೊರಗಡೆ ಹೋಗಿ ದುಡಿಯೋ ಹೆಣ್ಮಕ್ಳಾಗ್ಲಿ ಅಥವಾ 4 ಜನದ ಮುಂದೆ ಧೈರ್ಯವಾಗಿ ನಿಂತು ಮಾತಾಡೋ ಹೆಣ್ಮಕ್ಳಾಗ್ಲಿ ಅಥವಾ ನಂತರ ಕಲೆನೇ ನಂಬ್ಕೊಂಡು ಬದುಕ್ತಿರೋ ಹೆಣ್ಮಕ್ಳಾಗ್ಲಿ, ನಮ್ಮಂತ ಹೆಣ್ಮಕ್ಳನ್ನೆಲ್ಲ ನೋಡಿದ್ರೆ ನಿಮ್ಮಂತ ಗಂಡಸರಿಗೆ ಬೇರೆ ತರನೇ ಅನ್ಸುತ್ತೆ ಅಲ್ವಾ? ನೀವ್ ನನ್ನ ಜೊತೆ ತಪ್ಪಾಗಿ ನಡ್ಕೋತಿದ್ದೀರಿ ಅಂತ ಗೊತ್ತಿದ್ದು ನಾನು ಸುಮ್ಮನಿದ್ದೆ. ಯಾಕೆ ಗೊತ್ತಾ? ನಾಟಕಕ್ಕೇನು ತೊಂದರೆ ಆಗ್ಬಾರ್ದು ಅಂತ. ನಿಮ್ಮಂಥವ್ರನ್ನ ನೋಡಿ ನೋಡಿ ಬುದ್ಧಿ ಹೇಳಿ ಹೇಳಿ ಸಾಕಾಗೋಗಿದೆ. ನಾಟಕದವರು, ಸಿನಿಮಾ ಸೀರಿಯಲ್ ಅವರು ಅಂದ್ರೆ ಎಲ್ಲದಕ್ಕೂ ರೆಡಿ ಇರ್ತಾರೆ ಅಂತ ಅನ್ಕೊಂಡ್ಬಿಡ್ತೀರಾ ಅಲ್ವಾ? ನಮಗೂ ಪವಿತ್ರವಾಗಿ ಬದುಕಬೇಕು ಅಂತ ಆಸೆ ಇರುತ್ತೆ ಸರ್. ದಯವಿಟ್ಟು ಹಾಗೆ ಬದುಕಕ್ಕೆ ಅವಕಾಶ ಮಾಡಿಕೊಡಿ. ಯಾರೋ ಒಬ್ರು ತಪ್ಪು ಮಾಡ್ತಿದ್ದಾರೆ ಅಂತ ಎಲ್ಲರೂ ಆ ದೃಷ್ಟಿಲಿ ನೋಡ್ಬೇಡಿ. ಭಾಸ್ಕರ್ ಅವರೇ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಕೆಲವು ಹೆಣ್ಮಕ್ಳು ಗಂಡ ಆಫೀಸ್ಗೆ ಹೋದ್ಮೇಲೆ ಇನ್ನೊಬ್ಬನ ಜೊತೆ ಸಂಬಂಧ ಇಟ್ಕೊಂಡು ಹೊರಗಡೆ ಸಮಾಜದ ಮುಂದೆ ಪತಿವ್ರತೆ ಅನ್ನೋ ಥರ ನಾಟಕ ಆಡ್ತಾರೆ. ಆದರೆ ನಮ್ಮಂಥ ಕಲಾವಿದ್ರು ನಾಟಕದಲ್ಲಿ ಕೆಟ್ಟ ಪಾತ್ರ ಮಾಡಿದ್ರು, ನಿಜ ಜೀವನದಲ್ಲಿ ಒಳ್ಳೆಯವರಾಗಿದ್ರು, ಈ ಸಮಾಜ ನಮ್ಮನ್ನ ಕೆಟ್ಟವರಾಗೇ ನೋಡುತ್ತೆ. ಯಾಕೆ? ಉತ್ತರ ಇಲ್ಲ ಅಲ್ವಾ? ಇದಕ್ಕೆ ನಾನು ಆಗ್ಲೇ ಹೇಳಿದ್ದು, ನಾನು ಈ ಇಡೀ ಸಮಾಜನ ಕ್ಷಮಿಸ್ಬಿಟ್ಟಿದ್ದೀನಿ ಅಂತ. ಭಾಸ್ಕರ್ ಅವರೇ, ನಾವು ಕಲಾವಿದ್ರು, ಒಳಗಡೆ ಬೆಟ್ಟದಷ್ಟು ನೋವಿದ್ರು ಹೊರಗಡೆ ನಗೋ ಹಾಗೆ ನಟನೆ ಮಾಡ್ತೀವಿ. ನಿಮ್ ಜೊತೆ ಡ್ಯಾನ್ಸ್ ಮಾಡುವಾಗ ಎಷ್ಟೇ ಕಸಿವಿಸಿ ಅನ್ಸಿದ್ರು ಹಾಕಿರೋ ಬಣ್ಣಕ್ಕೆ, ಮಾಡ್ತಿರೋ ಪಾತ್ರಕ್ಕೆ ನ್ಯಾಯ ಒದಗಿಸ್ತೀವಿ. ರಂಗು, ತಪ್ಪಾಯ್ತಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ನಿನ್ನ ಜೊತೆ ಪಾತ್ರ ಮಾಡೋ ಇಂಟೆನ್ಷನ್ ಅಷ್ಟೇ ಬರಲಿಲ್ಲ.
ತಪ್ಪು ಕಲ್ಪನೆ ಇಟ್ಕೊಂಡೇ ಬಂದೆ. ಆದರೆ ನನ್ನ ಬಿಹೇವಿಯರು ತಪ್ಪಾಗ್ತಿದೆ ಅಂತ ಈ ಮನೆ ಜನಕ್ಕೆ ಗೊತ್ತಿದ್ರು ಕೂಡ ಅವ್ರೇನು ಹೇಳಲಿಲ್ಲ. ಬೇರೆ ಯಾರಾದರೂ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಕತ್ತಿಡ್ದು ಆಚೆ ತಳ್ಳಿರ್ತಿದ್ರು. ಆದ್ರೆ ಇವರೆಲ್ಲ ನನ್ನ ತಪ್ಪನ್ನ ನಾನೇ ತಿದ್ಕೊಳ್ಳಿ ಅಂತ ಸುಮ್ಮನಿದ್ರು. ಅದಕ್ಕೆ ನಾನು ನಿಮ್ಮೆಲ್ರಿಗೂ ಕೈ ಜೋಡಿಸಿ ಕ್ಷಮೆ ಕೇಳ್ತೀನಿ. ನಿನಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಅಯ್ಯೋ ಬೇಡ ಬೇಡ, ನನ್ನ ಕಾಲಿಗೆ ಬೀಳ್ಬೇಡಿ. ಕಾಲಿಗೆ ಬೀಳಲೇಬೇಕು ಅನ್ನೋದಾದ್ರೆ ಮನೆಗೆ ಹೋಗಿ ನಿಮ್ಮ ತಾಯಿ ಕಾಲ್ಗೋ ಅಥವಾ ನಿಮ್ಮ ಅಕ್ಕ ತಂಗಿರ ಕಾಲ್ಗೋ ಬೀಳಿ. ಇನ್ನು ಮುಂದೆ ಯಾವುದೇ ಹೆಣ್ಮಕ್ಳು ಕೆಟ್ಟ ದೃಷ್ಟಿಲಿ ನೋಡಲ್ಲ ಅಂತ ಅವ್ರಿಗೆ ಮಾತು ಕೊಡಿ. ಎಂಥ ಮಾತುಗಳು ಹೇಳ್ಬಿಟ್ಟಮ್ಮ. ನಿನ್ನ ಮಾತು ಕೇಳಿ ನನಗೂ ನಿನ್ನಂತ ತಂಗಿರಬಾರ್ದಾಗಿತ್ತ ಅಂತ ಅನ್ನಿಸ್ತಾ ಇದೆ. ಅಯ್ಯೋ ಅನ್ಸೋದೇನು ಸರ್, ನಮ್ಮ ರಂಗುನ ತಂಗಿ ಅಂದ್ಕೊಳ್ಳಿ, ಆದರೆ ಇದು ಪಾತ್ರ ಅಲ್ಲ, ಜೀವನ. ನಿನ್ನ ಮನ್ಸಲ್ಲಿ ಇಷ್ಟು ನೋವಿಟ್ಕೊಂಡು ಹೇಗೆ ನಗ್ನಗ್ತಾ ಜೀವನ ಮಾಡ್ತಿದ್ಯಾ? ಅವಳ ಅಮ್ಮ ಹೇಳ್ಕೊಟ್ಟು ಪಾಠ ನಮ್ಮ. ಅವಳು ಇದನ್ನೆಲ್ಲ ಅನುಭವಿಸೇ ಬಂದವಳು. ಇದು ನಮ್ಮೊಬ್ಬರ ಕಥೆ ಅಲ್ಲ, ಕಲೆ ನಂಬ್ಕೊಂಡು ತುಂಬ ಜನರ ಕಥೆನೇ ಇದು. ಹೇಗಾದರೂ ಹೊಟ್ಟೆಪಾಡು ನಡಿಬೇಕಲ್ಲ. ಆಯಿತು, ಇದೆಲ್ಲ ಆಗೋಯ್ತಲ್ಲ, ನೀನು ನಾಟಕ ಪ್ರಾಕ್ಟೀಸ್ ಮಾಡೋಣ. ಪ್ರಾಕ್ಟೀಸ್ ಅಂತ ಜಮಾಯಿಸಿ ಬಿಡುವ ಎಂತ ಹೇಳ್ತಾರೆ ರಂಗು? ಹ್ಞೂ ಅಣ್ಣ, ಇಂಥವೆಲ್ಲ ಎಷ್ಟು ನೋಡಿಲ್ಲ, ಜಮಾಯಿಸ್ಬಿಡೋಣ. ಅಪ್ಪ ಹಾಂ ಹಾಂ, ಬಾರೋ, ಭಾಳ ದಿವಸ ಆಗಿ ನೋಡ್ತು. ರಾಮ ಜಯತು ಶ್ರೀರಾಮ ಸುನಾಮ, ರಾಮ ಜಯತು ಶ್ರೀರಾಮ ಸುನಾಮ. ಪ್ರಭು ಶ್ರೀರಾಮಚಂದ್ರ, ಈ ಜಗತ್ತಿನಲ್ಲಿ ಕೋಟಿ ಕೋಟಿ ಜನರಿದ್ದರೂ ಮರ್ಯಾದಾ ಪುರುಷೋತ್ತಮನೆಂದು ಕರೆಯುವುದು ನಿನ್ನೊಬ್ಬನನ್ನೇ. ನೀನು ನಡೆದುಕೊಂಡ ರೀತಿ, ಬದುಕಿನ ದಾರಿ, ನಿನ್ನ ನಡೆಯಿಂದಲೇ ಜಗತ್ತಿಗೆ ಹೇಳಿಕೊಟ್ಟ ಪಾಠ ನಮ್ಮ ಬದುಕಿಗೆ ಇಂದಿಗೂ ಸ್ಫೂರ್ತಿ ತಂದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.